ಇನ್ನು ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದೆ ಅನ್ನೋದನ್ನ ಹೇಳುತ್ತಾ ಇದ್ದೀವಿ. ಅದರ ಜೊತೆಗೆ ಮೊದಲೇ ಗುಂಡಿ ಬಿದ್ದಂತ ರಸ್ತೆಗಳ ಪರಿಸ್ಥಿತಿ ಏನಾಗಿರಬಾರ್ದು ಯೋಚನೆ ಮಾಡಿ. ಬೈಕ್ ಸವಾರದ ಪರಿಸ್ಥಿತಿ ಏನಾಗಿರಬಾರ್ದು. ಎಲ್ಲಿ ಗುಂಡಿ ಇದೆಯೋ ಎಲ್ಲಿ ನೀರಿದೆ ಏನು ಗೊತ್ತೇ ಆಗೋದಿಲ್ಲ. 3 ದಿನಗಳಿಂದ ಸತತವಾಗಿ ಮಳೆ ಸುರಿತಾ ಇದೆ. ಇನ್ನೂ ಆಗುತ್ತೆ ಅಂತಿದ್ದಾರೆ. ಮೊದಲೇ ಕಿತ್ತೋಗಿರುವಂತ ರಸ್ತೆಗಳು ಇನ್ನೂ ಅಧ್ವಾನ ಆಗೋಗ್ಬಿಟ್ಟಿದೆ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಈಗ ದಾರಿಯುದ್ದಕ್ಕೂ ಕೂಡ ಕಳಪೆ ಕಾಮಗಾರಿ ಹೇಗೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ತೇಪೆ ಹಚ್ಚಿದ್ರೆ ಅದಕ್ಕೆಲ್ಲ ಅವೆಲ್ಲವೂ ಕೂಡ ಕಿತ್ಕೊಂಡು ಹೋಗಿ ಬಾಯಿ ತೆರ್ಕೊಂಡು ಕೂತಿವೆ ಗುಂಡಿಗಳು. ಬಾಯಲ್ಲಿ ನಾನು ಬಿಳಿಸ್ತೇನೆ ನಿನ್ನ ಅಂತ ಹೇಳಿ. ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಎಲ್ಲಿ ಯಾವ ಪರಿಸ್ಥಿತಿ ಇದೆ, ಈಗ ಎಲ್ಲೆಲ್ಲಿ ಗುಂಡಿಗಳ ಅವಾಂತರ ಆಗಿದೆ ನೋಡಿ. ಸರ್ಕಾರ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಹೊರಟಿದೆ. ಆದರೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಇರಬಹುದು, ಕಿತ್ತೋಗಿರ್ತಕ್ಕಂಥ ರಸ್ತೆಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನಾನಿವತ್ತು ಕೋರಮಂಗಲದಲ್ಲಿರ್ತಕ್ಕಂಥ ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ರಸ್ತೆ ಬಳಿ ಇದ್ದೇನೆ. ನೋಡಬಹುದಾಗಿದೆ ಈ ಒಂದು ರಸ್ತೆ ಯಾವ ರೀತಿ ಕಿತ್ತು ಹೋಗಿದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಈ ಒಂದು ರಸ್ತೆ ಕಿತ್ತು ಹೋಗಿತ್ತು. ಈಗ ಮಳೆ ಬಂದಿರತಕ್ಕಂತಹ ನಂತರದಲ್ಲಿ ಇಡೀ ಒಂದು ರಸ್ತೆ ಅಧ್ವಾನ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಈ ಒಂದು ಮುಖ್ಯ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಪ್ರತಿನಿತ್ಯ ಸಂಚಾರವನ್ನು ನಡೆಸ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ವಾಹನ ಸವಾರರು ನಿಜಕ್ಕೂ ಒಂದು ಪರದಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಈ ಒಂದು ರಸ್ತೆ ಮೊದಲೇ ಕಿತ್ತು ಹೋಗ್ಬಿಟ್ಟು ಅನೇಕ ಒಂದು ಅಂದರೆ ಆಕ್ಸಿಡೆಂಟ್ಗಳಿರಬಹುದು, ಜೊತೆಗೆ ಬೆನ್ನುಮೂಳೆ ಮುರಿತ, ಹೀಗೆ ಅನೇಕ ತೊಂದರೆಗಳು ಕೂಡ ಆಗ್ತಾ ಇದ್ವು. ಈಗ ಮಳೆ ಬಂದಿರತಕ್ಕಂತಹ ಒಂದು ನಂತರದಲ್ಲಿ ಇಡೀ ಒಂದು ಗುಂಡಿಯಲ್ಲಿ ಕಿತ್ತೋಗಿರ್ತಕ್ಕಂಥ ರಸ್ತೆಯಲ್ಲಿ ಮಳೆ ನೀರು ನಿಂತುಬಿಟ್ಟು ಇಡೀ ಒಂದು ರಸ್ತೆ ಅಧ್ವಾನ ಆಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರ್ತಕ್ಕಂತಹ ವಾಹನ ಸವಾರರೇ ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಈಗ ರೋಡ್ ಇಷ್ಟು ಕಿತ್ತೋಗ್ಬಿಟ್ಟಿದೆ, ಮಳೆ ಬಂದಿದೆ, ಏನು ಹೇಳ್ತೀರಾ? ಮೇಡಮ್, ತುಂಬ ಕಷ್ಟ ಆಗ್ತಿದೆ ಓಡಾಡೋಕ್ಕೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ. ಎಲ್ಲಿ ಹುಂಡಿ ಇದೆಯೋ ಏನಂತ ಗೊತ್ತಾಗಲ್ಲ. ಸಡನ್ನಾಗಿ ಹುಂಡಿ ಇದೆ, ನೀರು ನಿಂತಿರುತ್ತೆ, ಗೊತ್ತಾಗಲ್ಲ ರೋಡ್ ಯಾವ ಥರ ಅಂತ. ನಾವು ಏನೂ ಕೇಳಲ್ಲ ಸರ್ ಗೌರ್ಮೆಂಟ್ಗೆ. ರೋಡ್ ಮಾತ್ರ ಕರೆಕ್ಟಾಗಿ ಮಾಡಲಿ ಅಂತ. ನಮಗೂ ಹೆಂಡ್ರು ಮಕ್ಕಳು ಇರ್ತಾರೆ ಮನೆಯಲ್ಲಿ, ಎಲ್ಲ ಬಿಟ್ಟು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು ಬೆಂಗಳೂರಲ್ಲಿ. ತುಂಬ ಕಷ್ಟ ಆಗ್ತಿದೆ ನಮಗಿಲ್ಲಿ. ಸರ್, ಮತ್ತೊಬ್ರು ಇದ್ದಾರೆ, ಅವ್ರನ್ನೇ ಮಾತನಾಡ್ತೇನೆ. ಸರ್, ಈ ರೋಡು ಈ ಪರಿ ಕಿತ್ತೋಗಿದೆ, ಜೊತೆಗೆ ಮಳೆ ಬಂದುಬಿಟ್ಟು ಫುಲ್ ಅಧ್ವಾನ ಆಗಿದೆ, ಏನು ಹೇಳ್ತೀರಾ? ಮೇಡಮ್, ತುಂಬ ಕಷ್ಟ ನೋಡಿ. ಇವಾಗ ನಾನು ಅದೇ ಪೊಲೀಸರ ಹತ್ರ ಮಾತಾಡೋಕ್ಕೆ ಹೋದೆ, ಅವ್ರು ಸ್ವಲ್ಪ ಬಿಸಿ ಅವರಲ್ಲಿ. ತುಂಬ ಕಷ್ಟ. ಅಲ್ಲಿಂದ ಇಲ್ಲಿ ಬರಬೇಕು ಅಂದರೆ ಮಿನಿಮಮ್ ಎಷ್ಟೊತ್ತಾಯ್ತು ನೋಡಿ. ಹೆಂಗಿದೆ ನೋಡಿ ಪರಿಸ್ಥಿತಿ ನೋಡಿ. ಒಂದು ಸ್ವಲ್ಪ ನೋಡಿ, ಫುಲ್ ಇದೇ ರೀತಿಲ್ಲ, ಎಲ್ಲ ರೋಡು ಅದೇ ಆಗಿದೆ. ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ನೀವು ಜಕ್ಸಂದ್ರ ಅಗ್ರಕೆರೆ ಹತ್ರ ಹೋಗಿ ಫುಲ್ಲು ಹೊಂಡ ನಿಂತಿದೆ, ಮಂಡಿ ಉದ್ದ ನೀರು ನಿಂತಿದೆ. ಆಮೇಲೆ ನೋಡಿದ್ರೆ ಏನೋ ಗೊತ್ತಿಲ್ಲ ನೋಡಿ. ಅಗ್ರಕೆರೆ ಹತ್ರ ಲೇಕ್ ಹತ್ರ ಹೋಗಿ ಮಂಡಿ ಉದ್ದ ನೀರು, ಬೆಳಗ್ಗೆ ಫುಲ್ಲು ಟ್ರಾಫಿಕ್ ಜಾಮ್, ಫುಲ್ಲು ತೊಂದರೆ ಆಗ್ತಾಯಿದೆ ಮೇಡಮ್. ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ನಾನು ನೋಡಿ ಸ್ವಲ್ಪ ಸೈಡ್ಗೆ ಬಿಟ್ಟರೆ ನೋಡಿ ಹಂಗೆ ದಬ್ಬಕದ್ದು ಏನು ಹೇಳ್ತಾರೆ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಮಾಡ್ತೇನೆ ಅಂತ ಸರ್ಕಾರ ಹೊಂಟಿದೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಏನು ಮೇಡಮ್, ಏನು ಮಾಡೋದು ಅಂತ ನೋಡಿ. ನೀವೇ ಇದಕ್ಕೆಲ್ಲ ನೀವೇ ಪರಿಹಾರ ಮಾಡ್ಬೇಕು ಮೇಡಮ್. ಎಷ್ಟು ತೊಂದರೆ ಆಗ್ತದೆ ನೋಡಿ, ಯಾವ ಥರ ಆಗಿದೆ ಅಂತ ನೋಡಿ. ಅಲ್ಲಿ ಪರಿಸ್ಥಿತಿ ನೋಡಿ. ಹಂಗೆ ಒಂದು ಸ್ವಲ್ಪ ಮುಂದೆ ಬನ್ನಿ, ಅಗ್ರಕೆರೆ ಲೇಕ್ ಹತ್ರ ಬನ್ನಿ. ಅಲ್ಲಿ ಹೆಂಗಿದೆ ಅಂತ ನೋಡಿ, ಜಾಗ ಇದೆ ಸ್ವಲ್ಪ. ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ವಾಹನ ಸವಾರರು ಹೇಳೋದೇನೆಂದರೆ, ನಾವು ಈ ರಸ್ತೆಯಲ್ಲಿ ಹೋಗಬೇಕಂದ್ರೆ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಬ್ರ್ಯಾಂಡ್ ಬೆಂಗಳೂರು ಬೇಡ, ರಸ್ತೆ ಗುಂಡಿಗಳನ್ನು ಇರ್ಬೋದು, ಕಿತ್ತೋಗಿರ್ತಕ್ಕಂಥ ರಸ್ತೆಗಳನ್ನು ಸರಿಪಡಿಸಿ ಎನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನ ರಸ್ತೆಗಳು ಮೊದಲೇ ಅಧ್ವಾನ ಆಗೋಗಿದೆ. ಎಲ್ಲ ಕಡೆ ಕೂಡ ರಸ್ತೆನ ಅಗದು ಹಾಳು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಮಳೆ. ಸೊ ನೀವು ನೋಡ್ತಾ ಇರ್ಬೋದು, ಕೋರಮಂಗಲ ಭಾಗದಲ್ಲಿರುವಂತಹ ರಸ್ತೆ ಮಳೆ ನೀರು ಒಂದು ಕಡೆಯಿಂದ ಸತತವಾಗಿ ಮಳೆ ನೀರು, ಜೊತೆಗೆ ಯಾವುದೇ ರೀತಿ ಮಳೆ ನೀರು ಹರಿದು ಹೋಗೋಕ್ಕೆ ದಾರಿನೇ ಇಲ್ಲ. ರಸ್ತೆಗೆ ನೇರವಾಗಿ ಬರ್ತಾ ಇದೆ. ಇದರ ಎಫೆಕ್ಟ್ ನೋಡಿ, ರಸ್ತೆ ಯಾವ ರೀತಿ ಕುಸಿತ ಕಾಣುವಂತಹ ರೀತಿಯಲ್ಲಿ ಆಗಿದೆ. ಟಾರ್ ಎಲ್ಲ ಕಿತ್ಕೊಂಡು ಬಂದಿದೆ. ಇನ್ನೇನು ರಸ್ತೆ ಕುಸಿದು ಹೋಗುತ್ತೆ ರೀತಿಯಲ್ಲಿ ಆ ರೀತಿ ಆಗಿದೆ. ವೆಹಿಕಲ್ಗಳು, ವಾಹನ ಸವಾರರು ಅಷ್ಟೇ ಈ ಭಾಗವನ್ನು ಅವಾಯ್ಡ್ ಮಾಡಿಕೊಂಡೇ ಬರಬೇಕು. ಅದರಲ್ಲೂ ಕೂಡ ಕತ್ಲೆಯಲ್ಲಿ ಏನಾದರೂ ಕಾಣದೇ ಇದ್ರೆ ದೊಡ್ಡ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಯಾಕಂದರೆ ತುಂಬ ಮೇಲ್ಭಾಗದ ರೀತಿಯಲ್ಲಿ ಎದ್ದು ಬಂದಿದೆ ಆ ಟಾರ್ಗಳೆಲ್ಲವೂ ಕೂಡ. ಇನ್ನೊಂದು ಕಡೆ ಗುಂಡಿ ಬಂದಿದೆ. ಇನ್ನು ನೋಡ್ತಾ ಇರ್ಬೋದು ನೀವು, ನೀರು ನೋಡಿ, ಇನ್ನೂ ಮಳೆ ನೀರು ಅದೇ ರೀತಿಯಲ್ಲಿ ಇದೆ. ಸೊ ನೇರವಾಗಿ ರಸ್ತೆಯಲ್ಲಿ ಹಾದು ಹೋಗೋಕ್ಕೆ ಜಾಗವೇ ಇಲ್ಲ. ಇನ್ನೊಂದು ಕಡೆ ಇವರ ಅಧ್ವಾನ, BMRCL ಅವರ ಅಧ್ವಾನ ನೋಡಿ. ಅರೆಬರೆ ಕಾಮಗಾರಿಗಳು, ವಿಳಂಬವಾಗಿರುವಂತಹ ಕಾಮಗಾರಿ ಸಾಕಷ್ಟು ವರ್ಷದಿಂದ ಮಾಡ್ತಾನೆ ಬರ್ತಾ ಇದ್ದಾರೆ. ಆ ಕಾಮಗಾರಿಗಳನ್ನು ತುಂಬ ಸ್ಪೀಡಾಗೂ ಕೂಡ ಮಾಡ್ತಾ ಇಲ್ಲ, ತುಂಬ ಲೇಟಾಗಿ ಮಾಡ್ತಾ ಇದ್ದಾರೆ. ಇದರ ಎಫೆಕ್ಟ್ ಬೆಂಗಳೂರಿನ ರಸ್ತೆಗಳು ಅಧ್ವಾನ ಆಗೋಗಿದೆ. ಇನ್ನೊಂದು ಕಡೆಯಲ್ಲಿ KPTCL ಅವರು ಅವ್ರ ಕಾಮಗಾರಿಗೆ ಅಂತ ರಸ್ತೆಗಳನ್ನು ಅಗಿತಾ ಇದ್ದಾರೆ. ಸೊ ಎಲ್ಲ ಕಡೆ ಕೂಡ ಕೆಸರು ನಿಂತ್ಕೊಂಡಿದೆ ರೋಡ್ನಲ್ಲಿ. ಈ ರೀತಿಯಲ್ಲಿ ಅಧ್ವಾನ ಆಗಿದೆ ಬೆಂಗಳೂರಿನ ರಸ್ತೆಗಳು. ವಾಹನ ಸವಾರರ ಪರದಾಟ ಅಂತೂ ಕೇಳೋದೇ ಬೇಡ. ಇನ್ನೊಂದು ಕಡೆ ಎಲ್ಲ ಭಾಗದಲ್ಲೂ ಕೂಡ ಡ್ರೈನೇಜ್ ಪೈಪ್ಗಳನ್ನು ಕೂಡ ಕಟ್ ಮಾಡುವಂತಹ ಪರಿಸ್ಥಿತಿಗೆ BMRCL ಅವರು ಬಂದಿದ್ದಾರೆ. ಸೊ ಹೀಗಾಗಿ ಬೆಂಗಳೂರಿನ ರಸ್ತೆಗಳು ಇನ್ನೂ ಕೂಡ ಕಂಪ್ಲೀಟ್ ಆಗಿ ಹದಗೆಟ್ಟ ರೀತಿಯಲ್ಲಿ ಆಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.